ಸತ್ತಿದ್ದೀನಿ ಅಂತ ತಿಳ್ಕೊಂಡು ನಿಮ್ಗಳ ಮನ್ಸಿಂದ ನನ್ನ ಅಳಿಸಾಕಿ ನನ್ನ ಗಂಡನ್ಗೆ ಇನ್ನೊಂದು ಮದ್ವೆ ಮಾಡಿ ನೀವೆಲ್ಲ ಸಂಭ್ರಮ ಪಡ್ತಿದ್ದೀರಾ ಅಲ್ವಾ? ನೋಡು ಮೇಘ್ನಾ, ನೀನು ಸತ್ಯ ಅಂತ ರಿಪೋರ್ಟ್ ಬಂದ್ಮೇಲೆ ನಿನ್ನ ಬಾಡಿನ ನಾವು ಮೆಡಿಕಲ್ ಕಾಲೇಜ್ಗೆ ದಾನ ಮಾಡಿದ್ದು. ಅಲ್ಲ, ನೀನು ಹೇಗೆ ಸತ್ತೆ, ಹೇಗೆ ಬದುಕು ಬಂದೆ, ನನಗೊಂದು ಅರ್ಥ ಆಗ್ತಾ ಇಲ್ಲಮ್ಮ. ನೀನು ಬದುಕಿದ್ರೆ ನೀನು ಯಾರನ್ನ ಮನೆಗೆ ಬರಲಿಲ್ಲ? ನಾನು ಬದುಕಿದ್ದೀನಿ ಮಾವ ಅಂತ ನನಗೊಂದು ಫೋನ್ ಮಾಡ್ಬೋದಾಗಿತ್ತಲ್ಲ. ಏನ್ ಆಗ್ತಿದೆ? ನನ್ನ ಬಾಡಿ ಮೆಡಿಕಲ್ ಕಾಲೇಜಿಗೆ ಹೋಯ್ತೋ ಇಲ್ವೋ, ರಿಪೋರ್ಟ್ ಬಂತೋ ಇಲ್ವೋ, ಅದಲ್ಲ ಮಾವ ಪ್ರಶ್ನೆ. ನಾನು ಬದುಕಿದ್ದೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದಾಗ ಫೋನ್ ಪಿಕ್ ಮಾಡಿದವರು ಸರಿಯಾಗಿ ಆನ್ಸರ್ ಮಾಡಿಲ್ಲ. ಹಲೋ ಮಧುರ, ನಾನು ಮೇಘನ ಮಾತಾಡ್ತಿದ್ದೀನಿ ಕಣೆ. ಹಲೋ, ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಜೋರಾಗಿ ಮಾತಾಡಿ. ನೀನ್ ಫೋನ್ ಮಾಡಿದ್ಯಾ? ಹೌದಪ್ಪ, ನಾನು ಫೋನ್ ಮಾಡಿದ್ದೆ. ಯಾರಿಗೆ, ಯಾವಾಗ? ನಾನು ನೋಡ ಹುಟ್ಟಿದ ತಂಗಿ ಅನಿಸ್ಕೊಂಡಿರೋ ಈ ಮಧುರ. ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ ವಾಯ್ಸ್ ಏನು ಕೇಳಿಸ್ತಾನೆ ಇಲ್ಲ. ನಾನು ಮೇಘನ ಮಾತಾಡ್ತಿದ್ದೀನಿ, ನಾನು ಸತ್ತಿಲ್ಲ ಕಣೆ. ಮಧುರ. ಮೇಘನ ಅಕ್ಕ? ಇಲ್ಲಿ ನಡೀತಾ ಇರೋ ಸತ್ಯ ಗೊತ್ತಾಗೋಗುತ್ತೆ ಅಂತ ಫೋನ್ ಕಟ್ ಮಾಡಿದಳಪ್ಪ. ಯಾಕೆ ಫೋನ್ ಕಟ್ ಮಾಡಿದೆ? ಯಾಕೆ ಕಟ್ ಮಾಡಿದೆ? ನನಗೆ ನೀನು ಅಂತ ಗೊತ್ತಾಗ್ಲಿಲ್ಲ ಕಣೆ. 28 ವರ್ಷಗಳಿಂದ ಒಟ್ಟಿಗೆನೆ ಬೆಳೆದಿದ್ದೀವಿ. ನನ್ನ ಧ್ವನಿ ಗುರ್ತಿಸಕ್ಕಾಗ್ಲಿಲ್ವೇನೆ ನಿನ್ಗೆ? ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಕಣೆ. ಗೊತ್ತಿತ್ತು. ಗೊತ್ತಿತ್ತು, ಆದ್ರೆ ಬೇಕಂದ್ರೆ ನೀನ್ ಫೋನ್ ಕಟ್ ಮಾಡಿದೆ. ಅಂದ್ರೆ ನಾನ್ ಬದುಕಿದ್ದೀನಿ ಅಂತ ಗೊತ್ತಾದ್ರೆ ನಿನ್ ಮದ್ವೆ ನಿಂತೋಗ್ತಿತ್ತಲ್ಲ, ಅದು ನಿಲ್ಬಾರ್ದಿತ್ತು. ಅದಕ್ಕೆ ನೀನ್ ನನ್ನ ಧ್ವನಿ ಗುರ್ತು ಸಿಗ್ಲಿಲ್ಲ ಅಲ್ವಾ? ಕರೆಕ್ಟ್ ತಾನೆ? ಅಕ್ಕ, ಯಾಕೆ ಅಕ್ಕ ಅಂತ ಕರಿಬೇಡ ನೀನು. ಅಕ್ಕ ಅಕ್ಕ ಅಂತ ಕರ್ಕೊಂಡು ನನ್ ಬೆನ್ನಿಗೆ ಚೂರಿ ಹಾಕೋದಕ್ಕೆ ಕಾಯ್ಕೊಂಡಿದ್ದೆ. ಹೇಳು, ನನ್ ಗಂಡನ್ ಪಕ್ಕ ಕೂತ್ಕೊಳ್ಳೋಷ್ಟು ಅಧಿಕಾರ ತಗೊಂಡ್ಬಿಟ್ಟೆ ಅಲ್ವಾ ನೀನು? ಎದ್ರದ್ ನಿಂತ್ಕೊಂಡು ಮಾತಾಡೋ ಯೋಗ್ಯತೆ ಇದೆಯೇನೆ ನಿನಗೆ? ನನ್ನ ಜೀವನದಲ್ಲಿ ನನ್ನ ತಂಗಿನೇ ನನ್ನ ಹಿತ ಬಯಸೋಳು, ನನ್ನ ತಂಗಿನೇ ನನ್ನ ಸರ್ವಸ್ವ. ನನ್ಗೋಸ್ಕರ ಅವಳು ಎಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ ಅಂತ ನಿನ್ ಬಗ್ಗೆ ನಾನು ಅಷ್ಟು ಅಭಿಮಾನ ಇಟ್ಕೊಂಡಿದ್ನಲ್ಲೇ. ಆದ್ರೆ ನೀನು ಮಾಡ್ಕೊಳ್ಳೋದು ಯಾವ್ದ್ರೂ ಸಾಕು ಸಾಕು. ಈ ಮನೆ, ಈ ಆಡಂಬ್ರ, ಈ ಸ್ಟೇಟಸ್, ಈ ಮನೆ ಜನ, ಇದೆಲ್ಲ ನಿನ್ ಕಣ್ ಕುಗ್ತು ಅಲ್ವಾ? ನಮ್ಮ ಅಕ್ಕ ಅನ್ಭವಿಸ್ತಿದ್ದಾಳೆ, ನಾನೇ ಅನ್ಭವಿಸ್ಬಾರ್ದು ಅಂತ ಈ ಮನೆ ಸೊಸೆ ಆಗೋದಕ್ಕೆ ರೆಡಿ ಆಗ್ಬಿಟ್ಟಿದ್ಯಾ ಅಲ್ವಾ? ಏನೇ ಅಕ್ಕ ಹೀಗಂತ್ಯ? ನೀನು ಜವಾಬ್ದಾರಿನ ಹೊರದೆ ಅವ್ರು ಮಾಡೋ ಸೇವೆ ಅಂತ ಅನ್ಕೋ. ಈ ಮನೇಲಿರೋರ್ನ ನೋಡಿದ್ರೆ ಯಾರು ಆಡಳಿತ ಮಾಡೋರ್ ಕಾಣಲ್ವೇ? ಅವ್ರ ತಲೆ ಮೇಲಿನ ಭಾರ ಇಳಿಸು. ನೀನ್ ಚೆನ್ನಾಗಿರ್ಬೇಕು ಅಂತ ನನ್ ಗಂಡನ ತಲೆ ಕೆಡಿಸಿ ನಾವನ್ನೇ ಮದ್ವೆ ಮಾಡ್ಕೊಳ್ಳೋ ಉಪಾಯ ಮಾಡ್ಬಿಟ್ಟಿಯಲ್ಲೇ. ನಿನ್ನಂತ ತಂಗಿದಿರಿರ್ತಾರ ಈ ಪ್ರಪಂಚದಲ್ಲಿ?
ಪ್ರಪಂಚದಲ್ಲಿ ಯಾರಿಗೂ ಇಲ್ದೇ ಇರೋ ತಂಗಿ ನನಗಿದ್ದಾಳೆ ಅನ್ಕೊಂಡಿದ್ದೆ. ಆದ್ರೆ ಈಗ ನಿನ್ನಂತ ತಂಗಿ ಯಾರಿಗೂ ಬೇಡ ಅನ್ನಿಸ್ತಿದೆ. ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ಅವಳದೇನು ತಪ್ಪಿಲ್ಲ ಕಣೆ, ಪಾಪದವಳು. ಅವಳನ್ನೇನು ಅನ್ಬೇಡ ನೀನು. ಓ ಅಪ್ಪ, ನನ್ನ ನೋಡ್ಸಿದ್ದು ನೀನೇ ಅಲ್ವಾ ಅಪ್ಪ? ಈಗ ಚಿಕ್ಕ ಮಕ್ಕಳನ್ನ ವಹಿಸ್ಕೊಂಡು ಬರ್ತಿದ್ಯಾ? ಇದ್ರೆ ನಿಂದು ಕುಮ್ಮಕ್ಕಿದ್ಯಾ? ಹಾಗೆಲ್ಲ ಮಾತಾಡ್ಬೇಡ ಮೇಘನ, ತಪ್ಪಾಗತ್ತೆ. ನಿಮ್ಮಪ್ಪನ ಮೇಲೆ ಅನುಮಾನ ಪಡಬೇಡ. ನಿಮ್ಮಪ್ಪ ಸತ್ರು ಇಂಥ ಕೆಲಸ ಎಲ್ಲ ಮಾಡಕ್ಕಾಗಲ್ಲ. ಯಾರಿಗೂ ಗೊತ್ತಿಲ್ಲ ಕಡೆ ನೀ ಬದುಕಿರೋ ವಿಷಯ. ನೀನು ತಿಳಿಸ್ಬೋದಾಗಿತ್ತಲ್ವಾ ನಾನು ಬದುಕಿದ್ದೀನಿ ಅಂತ. ನೀನು ನೀನ್ ಬದುಕಿರೋದನ್ನ ಯಾತಕ್ಕೆ ಮುಚ್ಚಿಟ್ಟೆ ಹೇಳು? ನಾನ್ ಫೋನ್ ಮಾಡಿದ್ದೆ ಅಪ್ಪ, ಇವಳಿಗೆ ಫೋನ್ ಮಾಡಿದ್ದೆ. ನಾನು ಇವಳ ಜೊತೆನೆ ಮಾತಾಡ್ದೆ. ನಾನು ಈ ಜೊತೆ ಮಾತೇ ಆಡಿಲ್ಲ ಕಣೆ. ಯಾಕೆ ಹೀಗೆ ಸುಳ್ಳು ಹೇಳ್ತಿದ್ಯಾ? ನೀ ನನ್ ಫೋನೇ ಮಾಡಿಲ್ಲ. ಸುಳ್ಳು ಹೇಳ್ತೀರ ನೀನು? ಇವತ್ತು ಬೆಳಿಗ್ಗೆ ತಾನೇ ನಾನು ನಿನ್ ಜೊತೆ ಮಾತಾಡ್ಲಿಲ್ವಾ? ನಾನ್ ಕಡೆ ಮೇಘನ ನಿಮ್ಮ ಅಕ್ಕ ನನ್ ಸತ್ತಿಲ್ಲ ಅಂತ 1000 ಸರಿ ಮಾಡ್ಕೊಂಡೆ. ಕೇಳಿಸಿದ್ರು ಕೇಳಿದ್ರು ತರ ನಾಟಕ ಆಡ್ದ್ಯಲ್ಲೇ. ಯಾಕೆ ಹೇಳು? ನಿನ್ ಮದ್ವೆ ನಿಂತೋಗುತ್ತೆ ಅಂತ ತಾನೇ? ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ ವಾಯ್ಸ್ ಏನು ಕೇಳಿಸ್ತಾನೆ ಇಲ್ಲ. ನಾನು ಮೇಘನ ಮಾತಾಡ್ತಿದ್ದೀನಿ, ನಾನು ಸತ್ತಿಲ್ಲ ಕಣೆ. ಮಧುರ, ಮೇಘನ ಅಕ್ಕ. ಇಲ್ಲ ಕಣೆ, ನೀನು ಅಂತ ಗೊತ್ತಾಗಿಲ್ಲ. ಅದೇನಾದ್ರೂ ನೀನು ಅಂತ ಗೊತ್ತಾಗಿದ್ದಿದ್ರೆ ನಾನು ಈ ಮದ್ವೆನೆ ಮಾಡ್ಕೊಳ್ತಿರ್ಲಿಲ್ಲ ಕಣೆ. ನನ್ ಮಾತನ್ನ ನಂಬೆ. ಸಾಕ್ ನಿಲ್ಸಿ ನಿನ್ ನಾಟಕನ. ಬರೀ ನಾಟಕ. ನಾನ್ ಫೋನ್ ಮಾಡಿದಾಗ ಕೇಳಿಸ್ದೇ ಇರೋ ತರ ನಾಟಕ ಆಡಿದ್ ನೀನು. ಮಾತು ಹೇಳ್ತೀನಿ ಕೇಳಿಸ್ಕೋ. ಸಾಹೇಬ್ರ ನೆಮ್ಮದಿಗೋಸ್ಕರ, ಸಾಹೇಬ್ರ ಖುಷಿಗೋಸ್ಕರ, ಅವ್ರ ಒಂಟಿತನನ ಹೋಗೋದಕ್ಕೋಸ್ಕರ ಮೊದಲಿನ ಜೊತೆ ಮದುವೆ ಮಾಡಿದ್ವಿ ಕಣೆ. ಏನೇ ಆಗ್ಲಿ ನೀವು ಮಾಡಿದ ತಪ್ಪಪ್ಪ. ನನ್ಗೋಸ್ಕರ ನೀವ್ ಯಾರು ತಾಳ್ಮೆಯಿಂದ ಕಾಯಲಿಲ್ಲ. ಅದೇ ಸಂದರ್ಭನ ಇವಳು ಉಪಯೋಗಿಸ್ಕೊಂಡು ಈ ಮನೆ ಮುಗ್ಧತೆನ ಚೆನ್ನಾಗಿ ಬಳಸ್ಕೊಂಡು ಹೇಗ್ ತಾಳಿ ಕಟ್ಟಿಸ್ಕೊಂಡು ನಿಂತಿದ್ದಾಳೆ ನೋಡಿ. ಇವಳು ಒಬ್ಬ ಹೆಣ್ಣ. ಅಕ್ಕ ಬಾಯ್ ಬಂದಂಗ ಅರ್ಥ ಮಾಡ್ಕೊಂಡು ಮಾತಾಡೆ. ತಪ್ಪು ತಿಳ್ಕೊಬೇಡ ಕಡೆ, ಕೋಪನೂ ಮಾಡ್ಕೋಬೇಡ. ನೀನ್ ಬದುಕಿರ್ಬೇಕಾದ್ರೇನೆ ಭಾವನ್ ಮದ್ವೆ ಮಾಡ್ಕೊಂಡೆ ನಾವು ಬೇಜಾರ್ಗಿಂತ ನೀನ್ ಬದುಕ್ ಬಂದಿಯಲ್ಲ ನಾವು ಖುಷಿನೇ ಹೆಚ್ಚಾಗಿದೆ ಕಣೆ ನನ್ಗೆ. ನೀನ್ ವಾಪಸ್ ಬಂದಿಯಲ್ಲ ಅಷ್ಟು ಸಾಕು ನನಗೆ, ಅಷ್ಟು ಸಾಕು. ನಾನು ತಂಗಿ ಮಧುರ ಕಣೆ. ಈಗ ವಿಕ್ರಮ್ ಸಿಂಹ ನಿನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾನೆ ಅದನ್ನ ನೋಡು. ಅವನು ನಿನ್ನ ಹತ್ರ ಬಂದು ಮಾತಾಡಿದ್ನಾ? ಇಲ್ಲ ಅಲ್ವಾ? ಆಗ್ಲೇ ಹೊಸ ಹೆಂಡತಿ ಹಿಂದೆ ಹೋಗ್ಬಿಟ್ನಾ ಹೇಗೆ?